ಜನಾಂಗವಾಗಿ ಎಲ್ಲ ಜನಾಂಗಕ್ಕೆ ಸರ್ವಾಧಿಕವಾಗಿ ಹಂಚಿಕೆ ಮಾಡಿ ಎಲ್ಲ ಸರ್ ಪೆನ್ ಡ್ರೈವ್ ವಿಚಾರ ಪರಿಣಾಮ ಬೀರಿದೆ ಸರ್. ಅವರು ಹೋದ್ಮೇಲೆ ಅಲ್ಲಲ್ಲ ಅವ್ರು ಪೆನ್ ಡ್ರೈವ್ ಹೆಂಗೆ ಅವ್ರು ಫಾರಿನ್ ಹೋದ್ಮೇಲೆ ನೀವೆಲ್ಲ ಅನೌನ್ಸ್ ಮಾಡಿದ್ರೆ ಫಾರಿನ್ ಹೋದ ಬದಲಾಗಿ ನೀವೆಲ್ಲರೂ ಅನೌನ್ಸ್ ಮಾಡಿಬಿಟ್ಟಿದ್ರೆ ಅದು ರಿಸಲ್ಟ್ ಪೆನ್ ಡ್ರೈವ್ ಹೋಗೋದಪ್ಪ. ಈಗ ನೀವು ಪೆನ್ ಡ್ರೈವ್ ಹೆಂಗೆ ಈಗ ಪರಿಣಾಮ ಎಲ್ಲಿ ಬೀರಿತ್ತು ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಅವ್ನು ಫಾರಿನ್ಗೆ ಹೋಗಂತ ರೆಸ್ಟೋರೆಂಟ್ ಜರ್ಮನಿಗೆ ಹೋಗಿ ಅಂತ ನಾನು ಆಮೇಲೆ ಗೊತ್ತಾಯ್ತು ಇಲ್ಲ ಏನೋ ಹಿಂಗಾಯ್ತಂತೆ ಹಂಗಾಯ್ತಂತೆ ಕಥೆ ಬೆಳಿಗ್ಗೆ ಎದ್ದು ನೀವು ಹೊಡೆದ್ರಲ್ಲ, ನೀವೆಲ್ಲ ಟಿ ವಿಯವ್ರು ಹೊಡೆದ್ಮೇಲೆ ಏನು ಅಂತ ನಾವು ಹಳ್ಳಿ ಕಡೆ ಅದು ಇದಾಗಿದೆ, ಎಲ್ಲೂ ತಲುಪಿಲ್ಲ, ವಿಚಾರನೇ ತಲುಪಿರಲಿಲ್ಲ. ಅದು ಯಾರು ಮಾಡಿ ಹೌದೌದೌದೌದು ಅದು ದೇಶ ಚುನಾವಣೆ ಶ್ರಮದ ಫಲ. ಆಮೇಲೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲ ಡಿ ಕೆ ಅವರು ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ರು, ಕ್ಯಾಂಪೇನ್ ಮಾಡಿದ್ರು. ಕೆ ಸುರೇಶ್ ಕ್ಷೇತ್ರನೇ ಅದು ಒಂಥರ ವಿಚಿತ್ರವಾದ ಕ್ಷೇತ್ರ. ಬೆಂಗಳೂರು ಕಾಲ್ಭಾಗ ಕ್ಷೇತ್ರ, ಕಾಲ್ಭಾಗ ಅಲ್ಲಿ ಆಗಬೇಕಾದಂಥ ವ್ಯತ್ಯಾಸ ಆಗಿದೆ. ಬಗ್ಗೆ ನಾವು ಈಗ ನಿಮ್ಮ ಮಾಧ್ಯಮದವ್ರನ್ನ ಏನೂ ಅನ್ನೋಂಗಿಲ್ಲ. ನಾವೇನು ಆ ಸಮೀಕ್ಷೆರವ್ರು ಎಲ್ಲೆಲ್ಲಿಂದ ಬರ್ತಾರೋ, ಯಾತಾತಳಿಂದ ಬರ್ತಾರೆ, ಅದು ಎಲ್ಲೋ ಒಂದು 25 ಜನ ಕೇಳ್ತಾರೆ, ಅದ್ರ ಮೇಲೆ ಹಾಕ್ತಾರೆ. ಏನು ಮಾಡೋಕ್ಕಾಗಲ್ಲ. ಅವರು ರಾಹುಲ್ ಗಾಂಧಿ ಕರೆಕ್ಟಿದೆ, ಒಂದು 50 ಸೀಟ್ ಮಿಸ್ ಇದೆ. ಅವರು ಅಷ್ಟು ಕಷ್ಟಪಟ್ಟಿರೋ ಹೊತ್ತಿಗೆ, ಅಷ್ಟು ವಾತಾವರಣ ಇರೋ ಹೊತ್ತಿಗೆ ಅವರು ಹೇಳಿದ್ದಾರೆ 95 ಬರುತ್ತೆ ಮಾಡಿದ್ದಾರೆ. ನಾಯಕರು ಈ ರಾಜ್ಯ, ಈ ದೇಶಕ್ಕೆ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಚುನಾವಣೆ ನಿರ್ಧಾರ ರಾಷ್ಟ್ರ ಫಲಿತಾಂಶದಲ್ಲಿ ಇಂಡಿಯಾ ಈಗ ನೋಡಬೇಕು. ಈಗ ಇರ್ತಕ್ಕಂಥದ್ದು ಈಗ 2-3 ರಾಜ್ಯಗಳ ಮೇಲೆ, ಆಂಧ್ರ ಮತ್ತು ಇದ್ರ ಮೇಲೆ ಮಮತಾ ಬ್ಯಾನರ್ಜಿ ಮೇಲೆ, ಬಿಹಾರ ಇವರೆಲ್ಲ ಮೇಲೆ ಏನಾಗುತ್ತೆ ಅನ್ನೋದನ್ನು ದೊಡ್ಡದು ಡೆಲ್ಲಿ ಬಹುದೂರ. ನಾವು ಬಟ್ ನಿಮಗೆ ಖುಷಿಯಾಗಿದೆ ಸರ್? ಈಗ ನಿಮಗೆ ಖುಷಿಯಾಗಿದೆ? ನಾವೆಲ್ಲ ಸಣ್ಣ ಪುಟ್ಟರೆಲ್ಲ ಸೇರ್ಕೊಂಡು ಒಂದು ದೊಡ್ಡ ನಾಯಕತ್ವದ ವಿರುದ್ಧ ಸಿಡಿದೆದ್ದು ಗೆದ್ದಿದ್ದೀವಿ ಅಂದ್ರೆ ಖುಷಿ ಆಗ್ತದೆ ಸರ್. ಇದೇನು ಸಾಮಾನ್ಯವಾದ ಖುಷಿನ? ಅದು